2006ನೇ ಇಸ್ವಿಯಲ್ಲಿ 18 ಲಕ್ಷ ಇದ್ದದ್ದು ಇವತ್ತು 41 ಲಕ್ಷ ಆಗಿ ಕೂಡ ಈ JCBಗೆ ಇನ್ನೂ ಬಾಡಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮಾಲೀಕರು ಸೇರಿ ಒಗ್ಗೂಡಿ ಇವತ್ತೊಂದು ದರ ಫಿಕ್ಸ್ ಮಾಡಿದ್ದೀವಿ. ಯಾಕೆ ಉದ್ದೇಶ ಏನಂದರೆ ಇವತ್ತು ಡೀಸೆಲ್ ರೇಟ್ ಆಗಲಿ ಮತ್ತು ಗ್ರೀಸು ವೇಸ್ಟು ಮತ್ತು ಪಂಚರು ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದರೆ ನಾವು ನಾಷ್ಟಕ್ಕೆ ಸಂಪಾದನೆ ಮಾಡ್ತಾ ಇದ್ದೀವಿ, ಊಟಕ್ಕೆ ಸಿಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಬಂದಿದ್ದೀವಿ. ದಯವಿಟ್ಟು ಎಲ್ಲ ಮಾಲೀಕರು ಒಗ್ಗಟ್ಟಾಗಿ ಹೋಗ್ಬೇಕಂತ 1200 ರೂಪಾಯಿ ಮಾಡೋದ್ರಿಂದ ಎಲ್ಲರೂ ಜೀವನ ನಡೆಸೋಂಥ ಶಕ್ತಿ ಬರ್ತಾ ಇದೆ. ಈ ಸಹಕಾರವನ್ನು ನಮ್ಮ JCB ಸಂಘದ ಮತ್ತು JCB ಓನರ್ಸು ಬೆಂಗಳೂರು ಶರವೇಗದಲ್ಲಿ ಬೆಳೆಯುತ್ತಿರುವಂಥ ನಗರ ಬೆಂಗಳೂರು ಸುತ್ತಮುತ್ತಲೂ ನಿರ್ಮಾಣ ಕಾಮಗಾರಿಗಳು ನಿತ್ಯವೂ ಕೂಡ ದಿನದ 24 ಗಂಟೆಗಳ ಕಾಲವು ನಡೆಯುತ್ತಿದೆ. ಇನ್ನು ನಿರ್ಮಾಣಕ್ಕೆ ಬೇಕಾಗಿರುವಂತಹ ಕಚ್ಚಾ ವಸ್ತುಗಳ ಪೂರೈಕೆದಾರರೇ JCBಗಳು, ಟಿಪ್ಪರ್ಗಳು, ಟ್ರ್ಯಾಕ್ಟರ್ಗಳು. ಈ ಒಂದು ವಾಹನಗಳ ಬಾಡಿಗೆಗಳು ಕಳೆದ 10-15 ವರ್ಷಗಳಿಂದ ಏರಿಕೆ ಆಗಿಲ್ಲ ಅಂತೇಳಿ ಬೆಂಗಳೂರು ಟಿಪ್ಪರ್ ಹಾಗೂ ಲಾರಿ ಮಾಲೀಕರ ಸಂಘದವರು ಕಳೆದ 3 ದಿನಗಳಿಂದ ಆನೇಕಲ್ ತಾಲೂಕಿನ ಸುತ್ತಮುತ್ತಲೂ ಒಂದು ರೀತಿ ಸಮಾವೇಶ ಮತ್ತು ಗ್ರಾಹಕರಲ್ಲಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ. ಚಂದಾಪುರದಲ್ಲಿ ಆಯೋಜಿಸಲಾಗಿದ್ದಂತಹ ಈ ಒಂದು ಟಿಪ್ಪರ್ ಮತ್ತು ಲಾರಿ ಟ್ರ್ಯಾಕ್ಟರ್ ಮಾಲೀಕರುಗಳ ಸಂಘದ ವತಿಯಿಂದ ಈ ಒಂದು 3 ದಿನಗಳ ಕಾಲ ನಡೆದಂತ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಈ ಹಿಂದೆ JCBಗಳು 19 ಲಕ್ಷಕ್ಕೆ ಸಿಗ್ತಿದ್ವು, ಆದ್ರೆ ಇವತ್ತು ಅದರ ಬೆಲೆ 40 ಲಕ್ಷ ಆಗಿದೆ. ಹಾಗೆಯೇ ಇಟ್ಯಾಚಿಗಳು ಅಥವಾ ಟಿಪ್ಪರ್ಗಳು, ಟ್ರ್ಯಾಕ್ಟರ್ಗಳ ಬೆಲೆಗಳು ಹಾಗೆಯೇ ಅವುಗಳ ಬಿಡಿ ಭಾಗಗಳು ಕೂಡ ಗಗನಕ್ಕೇರಿದೆ. ಆದ್ದರಿಂದ ಪ್ರತಿ ಗಂಟೆಗೆ JCBಗೆ 700-800 ರೂಪಾಯಿಗಳನ್ನು ಈಗ ನೀಡಲಾಗ್ತಾ ಇದೆ. ಅದನ್ನ 1200 ರೂಗಳ ನೀಡಬೇಕು. ಹಾಗೆಯೇ ದಿನದ ಬಾಡಿಗೆಯನ್ನು 7000 ರೂಪಾಯಿಗಳು ನೀಡಬೇಕು. JCB ಬ್ರೇಕರ್ಸ್ 1 ಗಂಟೆಗೆ 1600 ರೂಪಾಯಿ ಇತ್ತು, ಅದನ್ನು ಕೂಡ ಏರಿಕೆ ಮಾಡಲಾಗಿದೆ. ಟ್ರ್ಯಾಕ್ಟರ್ಗಳ ಮತ್ತೆ ಇಟ್ಯಾಚಿಗಳ ಈ ಒಂದು ಟಿಪ್ಪರ್ಗಳ ಬಾಡಿಗೆಗಳನ್ನ ಏರಿಕೆ ಮಾಡುವಂತೆ ಆಗ್ರಹಿಸಿ ಈ ಒಂದು ರೀತಿಯಾದಂತಹ ವಿನೂತನ ರೀತಿಯಲ್ಲಿ ಮುಷ್ಕರ ಅನ್ನಬಹುದು ಅಥವಾ ಸಮಾವೇಶ ಅಂದ್ರೂ ಕೂಡ ತಪ್ಪಾಗಲಾರದು. ಈ ಒಂದು ಕಾರ್ಯಕ್ರಮದಲ್ಲಿ JCB ಟಿಪ್ಪರ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ KP ದೇವರಾಜ್ ಹಾಗೆ ಪದಾಧಿಕಾರಿಗಳಾದಂತಹ ಮಧುರ್ ಅವರು ಹಾಗೆ ಕಾಚನಾಯಕನಹಳ್ಳಿ ಪುನೀತ್, ವಿನೋದ್, ಬಾಬುರಾವ್, ಯತೀಶ್ ರೆಡ್ಡಿ, ದರ್ಶನ್, RL, ವಿನೋದ್, ಧನುಷ್, ಶೈಲೇಶ್, ಶೇಖರ್, ತಿಮ್ಮಾರೆಡ್ಡಿ, ರಾಮಚಂದ್ರ, ಸೋಮಶೇಖರ್, ವೇಣು, ಸುದರ್ಶನ್, ಚಿಂತಲ ಮಡವಾಳ, ಮಧು, ನಾಗನಾಯಕನಹಳ್ಳಿ ಪುನೀತ್, ಅಂಬರೀಶ್ ಮುಂತಾದವರು ಭಾಗವಹಿಸಿದ್ದರು. ಈ ಒಂದು ಸಮಾವೇಶ ಅಥವಾ ಮುಷ್ಕರದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಮಾಲೀಕರ ಸಂಘಕ್ಕೆ JCB ಟಿಪ್ಪರ್ ಟ್ರ್ಯಾಕ್ಟರ್ ಮಾಲೀಕರ ಸಂಘಕ್ಕೆ ಹೌದು, ಹೀಗೆ ಸಾಲು ಸಾಲಾಗಿ ನಿಂತಿರುವಂತಹ ಈ ಒಂದು JCB, ಟಿಪ್ಪರ್, ಟ್ರ್ಯಾಕ್ಟರ್ ಇವುಗಳೆಲ್ಲವೂ ಕೂಡ ಬಾಡಿಗೆಗಳನ್ನ ಏರಿಕೆಗೆ ಆಗ್ರಹಿಸಿ ಈ ರೀತಿಯಾದಂತಹ ವಿನೂತನ ರೀತಿಯಲ್ಲಿ ಒಂದು ರೀತಿಯಾದಂತಹ ಮುಷ್ಕರವನ್ನ ಆಯೋಜಿಸಿದ್ದರು. ಈ ಒಂದು ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ಷಣ್ಮುಖಪ್ಪ ಅವರು ಕೂಡ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ಯಾವೆಲ್ಲ ಅಂಶಗಳನ್ನು ಹಂಚಿಕೊಂಡ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. 2006ನೇ ಇಸ್ವಿಯಲ್ಲಿ 18 ಲಕ್ಷ ಇದ್ದದ್ದು ಇವತ್ತು 41 ಲಕ್ಷ ಆಗಿ ಕೂಡ ಈ JCBಗೆ ಇನ್ನೂ ಬಾಡಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಡೀ ಬೆಂಗಳೂರು ಡಿಸ್ಟಿಕ್ಕಲ್ಲಿರೋರು, ಇಡೀ ಕರ್ನಾಟಕದಲ್ಲಿ ಇರೋರು ಎಲ್ಲರಿಗೂ ಸೇರಿ ಮಾಡಬೇಕಂತ ಈ ದೇವರಾಜ್ ಅವರು ಅಧ್ಯಕ್ಷ ವಹಿಸಿ ಇವತ್ತು ಒಂದು ಸರಿಯಾದ ನಿರ್ಧಾರ ತೊಗೊಂಡಿದ್ದಾರೆ. 1200 ರೂಪಾಯಿ ಒಂದು ಅವರಿಗೆ ಬಾಡಿಗೆ ಫಿಕ್ಸ್ ಮಾಡಿದ್ದಾರೆ JCBಗೆ. ಅದೇ ಥರ ಬೇರೆ ಡೀಟೇಲ್ಸ್ ಎಲ್ಲ ಬಾಡಿಗೆ ಫಿಕ್ಸ್ ಮಾಡಿದ್ದಾರೆ. ಕಾರಣ ಏನಂದರೆ ಸರ್ಕಾರದ ಸೌಲಭ್ಯ ಏನೂ ಇಲ್ಲ, ಇಲ್ದವ್ರನ್ನೂ ಪರವಾಗಿಲ್ಲ. ಡೈಲಿ ಒಂದೊಂದು JCB ಅವರು ಆಗಲಿ ಟಿಪ್ಪರ್ನವರು ಆಗಲಿ 4000-5000 ರೂಪಾಯಿ ನಾವು ಡೀಸೆಲ್ ಮುಖ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಅದೇ ಥರ ಈ JCBನ ಉಪಯೋಗ ಮಾಡೋದು ಇಡೀ ಬೆಂಗಳೂರಲ್ಲಿ 2 ಕೋಟಿ ಜನ ಇದ್ದು ಕೂಡ JCB ಇರೋದು ಒಂದು 10,000ನೇ. ಭಾಳ ಅರ್ಜೆಂಟಾಗಿ ಏನನ್ನ ಮನೆ ಡೆಮಾಲಿಷ್ ಮಾಡೋದಾಗಲಿ ಕಾಮಗಾರಿ ಸುಮಾರು ನಡೀತಾ ಇದೆ, ಸರ್ಕಾರ ಕೆಲಸ ನಡೀತಾ ಇದೆ, ಮೆಟ್ರೋ ಕೆಲಸ ನಡೀತಾ ಇದೆ. ಆ ಪರಿಸ್ಥಿತಿಯಲ್ಲಿ ಬೆಂಗಳೂರು ಒಳಗಡೆ ಹೋಗಲಿಕ್ಕೆ ನಮ್ಮ ಗಾಡಿನ ಬಿಡೋದಿಲ್ಲ. ಆದ್ದರಿಂದ ಹೋಮ್ ಮಿನಿಸ್ಟರ್ ಹತ್ರ ಡಿಸ್ಕಷನ್ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಬೆಳಗ್ಗಿಂದ ರಾತ್ರಿ ತನಕ ಹೆಂಗೆ ಆಂಬುಲೆನ್ಸ್ ಇದೆಯೋ ಆ ಥರ ನಮ್ಮ ಗಾಡಿನ ಬಿಡಬೇಕು ಅಂತ ನಾವು ಕಳಕಳಿ ಮನೆ ಮಾಡ್ಕೊಳ್ತೀವಿ. ಅದೇ ಥರ RTO ಅವಳು ವಿಪರೀತ JCBಗೆ ಕಿರುಕುಳ ಇದೆ ಅಂತ ಹೇಳಿದ್ದಾರೆ. ಅದರಿಂದ ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಡಿಸ್ಕಸ್ ಮಾಡಿ ಇದಕ್ಕೊಂದು ಸರಿಯಾದ ನಿರ್ಧಾರ ತಗೊಳ್ತೀವಿ. JCBಗಾಗಲಿ ಟಿಪ್ಪರ್ ಗಾಡಿಗಳಾಗಲಿ ಪಾಪ ಪರದಾಡೋ ಪರಿಸ್ಥಿತಿ ಆಗಿದೆ. 52 ಲಕ್ಷಕ್ಕೆ ಗಾಡಿನ ತಗೊಂಡು
ಲಕ್ಷ ರೂಪಾಯಿ ಒಂದು ಡ್ಯೂ ಕಟ್ಟಬೇಕಾಗುತ್ತೆ. ಅದೇ ಥರ ಈ ಫೈನಾನ್ಸರ್ಸು ಕಿರುಕುಳ ವಿಪರೀತ ಆಗಿದೆ. ಅದ್ರ ಬಗ್ಗೆನೂ ಅವ್ರ ಹತ್ರ ಚರ್ಚೆ ಮಾಡೋಣ ಅಂತ ಇದರಲ್ಲಿ ತಿಳ್ಕೊಂಡು ಒಂದು ಬಾಡಿಗೆ ನಿಗದಿ ಮಾಡಿದ್ದಾರೆ. ಈ ಬಾಡಿಗೆ ಇಲ್ದವ್ರು ನಮಗೆ ವರ್ಕೌಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಟಿಪ್ಪರ್ ಅಸೋಸಿಯೇಷನ್ JCB ಅಸೋಸಿಯೇಷನ್ ಒಂದು ನಿರ್ಧಾರ ಮಾಡಿದ್ದಾರೆ. ಇವತ್ತಿಂದ ಯಾವುದೇ ಕಾರಣಕ್ಕೆ ಯಾರು ಆ ಬಾಡಿಗೆ ಕಡಿಮೆ ಹೋಗಲ್ಲ ಎಂಬ ನಿರ್ಧಾರವನ್ನು ಅವ್ರು ಮಾಡಿದ್ದಾರೆ. ಅದರಿಂದ ಎಲ್ಲ ಲಾರಿ ಮಾಲೀಕರು, ಎಲ್ಲ JCB ಮಾಲೀಕರು ಎಲ್ಲ ಒಗ್ಗಟ್ಟಾಗಿದ್ದು ಇವ್ರ ಜೊತೆಗೆ ಪ್ರಯಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕಳಕಳಿ ಮನವಿ ಮಾಡ್ಕೊಳ್ತೀನಿ. ಈ 15 ವರ್ಷದಲ್ಲಿ ಏನಾಗಿದೆ, 50% ಹೊಸ ವಾಹನ ಆಗಲಿ ಮತ್ತು ಬಿಡಿ ಭಾಗಗಳಾಗಲಿ 50% ಜಾಸ್ತಿ ಆಗಿದೆ. ಇವತ್ತು ನಾವೆಲ್ಲ ಏನು ಮಾಡಿದ್ದೀವಿ, ನಮ್ಮ ಬೆಂಗಳೂರು JCB ಟಿಪ್ಪರ್ ಮಾಲೀಕ ಸಂಘದ ವತಿಯಿಂದ ಬಂದಿರುವಂಥ ಎಲ್ಲ ಮಾಲೀಕರು ಅಂದರೆ 4,000 ಮಾಲೀಕರು ಇಡೀ ಬೆಂಗಳೂರು ಜಿಲ್ಲೆ ಆಗಲಿ, ಬೆಂಗಳೂರು ಗ್ರಾಮಾಂತರ ಆಗಲಿ ಮತ್ತು ಬೆಂಗಳೂರು ಸಿಟಿ ಆಗಲಿ ಎಲ್ಲ ಮಾಲೀಕರು ಸೇರಿ ಒಗ್ಗೂಡಿ ಇವತ್ತೊಂದು ದರ ಫಿಕ್ಸ್ ಮಾಡಿದ್ದೀವಿ. ಯಾಕೆ ಉದ್ದೇಶ ಏನಂದರೆ, ಇವತ್ತು ಡೀಸೆಲ್ ರೇಟ್ ಆಗಲಿ ಮತ್ತು ಗ್ರೀಸು, ವೇಸ್ಟು ಮತ್ತು ಪಂಚರು, ಇವತ್ತು ಪರಿಸ್ಥಿತಿ ಪಂಚರ್ ಹಾಕ್ಲಿಕ್ಕೆ ಕೂಡ ಆಗ್ತಾಯಿಲ್ಲ. ಹಾಗಾಗಿ ಎಲ್ಲ ಮಾಲೀಕರು ಸೇರಿ ಒಂದು ದರ ಫಿಕ್ಸ್ ಮಾಡಿದ್ದೀವಿ. ಆ ದರ ಬಂದು JCBಗೆ 1 ಗಂಟೆಯ ದರ 1,200, JCB ಮಿನಿಮಮ್ 4,000, ಟಿಪ್ಪರ್ಗೆ ಒಂದು ದಿನದ ಬಾಡಿಗೆ 7,000, ಒಂದು ತಿಂಗಳ ಬಾಡಿಗೆ 1,70,000 ಟಿಪ್ಪರ್ಗೆ, ಮತ್ತು ಬ್ರೇಕರ್ 1 ಗಂಟೆಯ ದರ 1,600 ಇದೆ. ಮತ್ತು ವಿಟಾಚಿ EX70ಗೆ 4,500, 140ಗೆ 6,000 ರೂಪಾಯಿ ಇದೆ ಒಂದು ದಿನದ ಬಾಡಿಗೆ. 2 ಟನ್ ಎಕ್ಸ್ಕವೇಟರ್ ವಿಟಾಚಿಗೆ ಒಂದು ದಿನದ ಬಾಡಿಗೆ 7,500 ರೂಪಾಯಿ ಇದೆ. ಮತ್ತು ಟ್ರ್ಯಾಕ್ಟ್ರ್ ಬಾಡಿಗೆ ಅದು ಕೂಡ ಇವತ್ತು ಡ್ರೈವರ್ಗಳ ಸಮಸ್ಯೆ ತುಂಬ ಇದೆ. ಹಾಗಾಗಿ ಒಂದು ದಿನದ ಬಾಡಿಗೆ 4,000 ರೂಪಾಯಿ ಮಾಡಿದ್ದೀವಿ. ಮತ್ತು ಇವತ್ತು ಏನಾಗಿದೆ ನೋಡಿ, ಆಪರೇಟರ್ಗಳು ನಮಗೆ ಸಿಕ್ಕಾಪಟ್ಟೆ ಕೊರತೆ ಇದೆ. JCB ಆಪರೇಟರ್ಗಳು ತುಂಬ ಕೊರತೆ ಇದೆ. ಹಾಗಾಗಿ ಅವ್ರಿಗೂ ಕೂಡ ನಾವು ಸಂಬಳ ಜಾಸ್ತಿ ಕೇಳ್ತಾ ಇದ್ದಾರೆ, ಅವರು ಕೂಡ ಕೇಳ್ತಾ ಇದ್ದಾರೆ. ಅವರು ಕೂಡ ನಾವು ಮಾಡಿಕೊಡ್ಬೇಕು. ಯಾಕೆಂದರೆ ಇವತ್ತು ಅವ್ರ ಕಮಿಟ್ಮೆಂಟ್ ಆ ಥರ ಇರುತ್ತೆ. ಆಪರೇಟರ್ಗಳಾಗಲಿ, ಡ್ರೈವರ್ಗಳಾಗಲಿ ಮತ್ತು ಹೆಲ್ಪರ್ಗಳಾಗಲಿ, ಕಾರ್ಮಿಕರು ಭಾಗದವ್ರು ಯಾರು ಇದ್ದಾರೆ ಅವ್ರಿಗೆ ತುಂಬ ಸಮಸ್ಯೆ ಇದೆ. ಅವರಿಗೆ ಇವತ್ತು ಬೆಂಗಳೂರಲ್ಲಿ ಬಾಡಿಗೆ ಕಟ್ಟಬೇಕು ಅಂದರೆ 10,000 ರೂಪಾಯಿ ಬಾಡಿಗೆ ಇದೆ. ಬದುಕಲಿಕ್ಕೆ ಆಗ್ತಾಯಿಲ್ಲ ಬೆಂಗಳೂರಲ್ಲಿ. ಯಾರು ಕೂಡ ಆಪರೇಟರ್ ಕೆಲಸನೇ ಬಿಟ್ಬಿಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿರಿ, ಒಗ್ಗಟ್ಟಾಗಿ ಹೋಗಿ ಅಂತ ಹೇಳಿ ಸಾಕಾಗೋಗಿದೆ. ಈ ಸತಿ ಇಷ್ಟು ದೊಡ್ಡ ಬೃಹತ್ ಫಂಕ್ಷನ್ ಮಾಡಿ ಬೃಹತ್ ಇದಾಗಿ ಗ್ರಾಹಕರು ನಮಗೆ ಸಹಕರಿಸಬೇಕು. ಗ್ರಾಹಕರಲ್ಲೂ ಮನವಿ, ಬಿಲ್ಡರ್ಗಳಲ್ಲೂ ಮನವಿ, ಡೆಮಾಲಿಷನರು, ಮೆಟ್ರೋದವರು ಎಲ್ಲರ ಹತ್ರ ಕೈ ಮುಗಿದು ಮನವಿ ಮಾಡ್ಕೊಳ್ಳೋದು ಏನಂತ ಅಂದರೆ, ನಮ್ಮನ್ನು ನೀವು ಬದುಕಿಸ್ಬೇಕು. ಒಬ್ಬ ಬರಲ್ಲ ಅಂತಂದರೆ ಇನ್ನೊಬ್ಬನ ಕರೆಯೋದು, ಅವನು 1,000 ರೂಪಾಯಿಗೆ ಮಾಡ್ತಾನೆ ಅಂತ ಇವನು ಕರೆಯೋದು, ಆ ಥರ ದಯವಿಟ್ಟು ಮಾಡಬೇಡಿ. ಒಬ್ರಿಗೆ ಕೆಲಸ ಕೊಡಿ. ರೇಟು ಎಲ್ಲರಿಗೂ ಗೊತ್ತಾಗಿದೆ, ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ದಯವಿಟ್ಟು ಗ್ರಾಹಕರು ನಮಗೆ ಸಹಕರಿಸಬೇಕು. ದಯವಿಟ್ಟು ಎಲ್ಲ ಮಾಲೀಕರು ಒಗ್ಗಟ್ಟಾಗಿ ಹೋಗ್ಬೇಕಂತ ಕಳಕಳಿಯ ಮನವಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರರು ಕೂಡ ಈ ಒಂದು ಬಾಡಿಗೆಗಳ ಏರಿಕೆಯಾಗಿದೆ. ಹಾಗೆಯೇ ಟಿಪ್ಪರ್, ಟ್ರ್ಯಾಕ್ಟರ್, JCBಗಳ ಸರ್ವಿಸ್ಗೆ ಬಂದಾಗ ಇವುಗಳ ಬಿಡಿ ಭಾಗಗಳು ಕೂಡ ಅತಿ ಏರಿಕೆ ಆಗಿರೋದ್ರಿಂದ ಇವುಗಳ ಬಾಡಿಗೆಗಳನ್ನ ಏರಿಕೆ ಮಾಡಿ ಕೊಡಲೇಬೇಕು ಅಂತೇಳಿ ಆಗ್ರಹಿಸಿದ್ದು. ಹೀಗೆ ನಮ್ಮ ಒಂದು ಬೇಡಿಕೆ ಈಡೇರೋದಕ್ಕೆ ಮೂಲ ಕಾರಣಕರ್ತರು ನಿಮ್ಮ ಮಾಧ್ಯಮ ಮಿತ್ರರಿಂದನೇ ನಮ್ಮ ಬೇಡಿಕೆ ಈಡೇರೋದು. ಅದಕ್ಕೆ ನೀವೇ ಸಹಕರಿಸಬೇಕು. ದಯಮಾಡಿ ನೀವೇ ಇದಕ್ಕೆ ಏನೇನು ದಯವಿಟ್ಟು ಪಬ್ಲಿಸಿಟಿ ಮಾಡಿ ನಮಗೆ, ಜನಗಳಿಗೆ, ನಮ್ಮ ಗ್ರಾಹಕರಿಗೆ ನೋವಾಗದೇ ಇರೋ ರೀತಿ ವಿಚಾರನ ನೀವೇ ತಿಳಿಸ್ಕೊಡ್ಬೇಕು. ಯಾಕೆ ಅಂತೇಳಿದ್ರೆ ನಮ್ಮ ಗ್ರಾಹಕರು ನೋವು ತಿಂದರೆ ನಾವು ಬದುಕೋಕ್ಕಾಗಲ್ಲ. ನಾವು ಬದುಕಬೇಕು ಅಂತೇಳಿದ್ರೆ ಅವ್ರ ಆಶೀರ್ವಾದ ನಮಗೆ ಬೇಕೇ ಬೇಕು. ನಿಜಕ್ಕೂ ನಾವು ಗ್ರಾಹಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಇವತ್ತು ನಾವು ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದರೆ ನಾವು ನಾಷ್ಟಕ್ಕೆ ಸಂಪಾದನೆ ಮಾಡ್ತಾ ಇದ್ದೀವಿ, ಊಟಕ್ಕೆ ಸಿಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಬಂದಿದ್ದೀವಿ. ನಾವು ನಾಷ್ಟ ಮಾತ್ರ, ಬೆಳಗ್ಗಿನ ಉಪಹಾರ ಮಾತ್ರ ನಾವು ಸಂಪಾದನೆ ಮಾಡ್ತಾಯಿದ್ದೀವಿ, ಊಟಕ್ಕೆ ಸಿಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಬಂದಿದ್ದೀವಿ. ಅದಕ್ಕೆ ದಯವಿಟ್ಟು ನೀವು ಗ್ರಾಹಕರು ನಮಗೆ ಸಹಕರಿಸಬೇಕು. ಅದರಿಂದ ನಾವು ಈ ಸಂದರ್ಭದಲ್ಲಿ ಎಲ್ಲರನ್ನೂ ಕೇಳ್ಕೊಳ್ತೇವೆ, ನೀವು ಮಾಧ್ಯಮ ಮಿತ್ರರು ಇದನ್ನು ನಮಗೆ ಎಲ್ಲ ರೀತಿಯಾಗಿ ನೀವು ಪಬ್ಲಿಸಿಟಿ ಮಾಡಿ ನಾವು ಮಾಡಬೇಕು. ಜೊತೆಗೆ ನಮಗೆ ಇವತ್ತು ಒಂದು ವಿಚಾರ, ಒಳ್ಳೆಯ ವಿಚಾರ ಏನು ಅಂತ ಹೇಳಿದ್ರೆ, ಇದು ಸರ್ಕಾರದ ಮಟ್ಟದಲ್ಲಿ ಮಾತಾಡೋ ಮಟ್ಟಕ್ಕೆ ಇವತ್ತು ಮೊದಲ ಹೆಜ್ಜೆ ಇಡೋದಕ್ಕೆ ಎಲ್ಲ ಅವಕಾಶಗಳು ನಮ್ಗೆ ಸಿಕ್ಕಿದೆ. ಅದಕ್ಕೆ ಮೊದಲೇ ಹೆಜ್ಜೆ ಜೊತೆಗೆ ಇನ್ನೊಂದು ಹೆಜ್ಜೆ ಇಡಬೇಕು ಅಂದರೆ ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರರೇ ಕಾರಣ ಆಗ್ತಾರೆ. ದಯವಿಟ್ಟು ಅದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು. ದಯಮಾಡಿ ನಮ್ಮ ಎಲ್ಲ ಓನರ್ಸಲ್ಲಿ, ಮಾಲೀಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಒಟ್ಟಾಗಿ ಒಬ್ಬರು ತಿನ್ನೋದು 10 ಜನ ತಿನ್ನೋಣ. ನಾನು ತಿನ್ನಬೇಕು, ನನಗೆ 100 ಹೋದರೆ ಸರಿ, 50 ಸಿಕ್ಕಿದ್ರೆ ಸಾಕು ಅನ್ನೋದನ್ನು ಬಿಟ್ಬಿಡಿ. ಎಲ್ಲರೂ ತಿನ್ನೋಣ, ಎಲ್ಲರೂ ಬದುಕೋಣ, ಎಲ್ಲರೂ ಜೊತೆಯಲ್ಲಿರೋಣ. ಇದು ಯಶಸ್ವಿ ಆಗೋದಕ್ಕೆ ಮುಖ್ಯ ಕಾರ್ಯಕಾರಣ ನಿಮ್ಮ ಮಾಧ್ಯಮ ಮಿತ್ರರು. ಧನ್ಯವಾದಗಳು ತಿಳಿಸಿ ನಿಮ್ಮ ಮಾಧ್ಯಮ ಮಿತ್ರರಿಗೆ. ಇದರ ಬೆಲೆ ಏನಿದೆ ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ. ಹಮ್ಕೊಂಡು ಬಂದಿದೆ ಅನ್ನೋದನ್ನು ಇವತ್ತು ಶೇಖರಣ್ಣವ್ರು ನೋಡಿದ್ದಾರೆ. 3 ದಿನ ನೋಡ್ಕೊಳ್ತಾ ಬಂದರು. ಇವತ್ತು ಲಾಸ್ಟ್ ದಿನ ಮುಗಿಸಿದ್ದೀವಿ.
ಮುಷ್ಕರ ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರಾದಂತಹ ದೇವರಾಜ್ ಗೌಡರು ಮತ್ತು ಲಾರಿ ಸಂಘದ ಅಧ್ಯಕ್ಷರಾದಂತಹ ಷಣ್ಮುಗಂ ಸರ್ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ JCB ಓನರ್ಸು ಸುಮಾರು ಜನ ಆನೇಕಲ್ ಭಾಗದವರಾಗಿರ್ಬೋದು, ಜಿಗಣಿ ಭಾಗದಾಗಿರ್ಬೋದು, ಸರ್ಜಾಪುರ, ಬೆಂಗಳೂರು, ಬನ್ನೇರುಘಟ್ಟ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಓನರ್ಸ್ ಎಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ಬಹಳ ಶ್ರಮವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಇಂಥ ಬೃಹತ್ವಾದ JCB ಸಾವಿರಾರು JCBಗಳು ಒಂದೇ ಕಡೆ ಸೇರಿಸಿ ಮಾಡಿದ್ದೀವಿ ಅಂದರೆ ಫಂಕ್ಷನ್ನು ನಮ್ಮ ಬಲ ಏನಿದೆ ಅಂತ ಇಡೀ ಆನೇಕಲ್ಲಲ್ಲ ಇಡೀ ಇಂಡಿಯಾಗೆ ಗೊತ್ತಾಗಿರ್ತದೆ. ಯಾಕಂದರೆ ಇದು ಮೊದಲನೇ ಬಾರಿ ಇಷ್ಟು ಮುಷ್ಕರ ಆಗಿರೋದು. ಈ ಮುಷ್ಕರ ಏನಕ್ಕಾಗಿದೆ ಅಂದರೆ ಎಷ್ಟು ಪ್ರಾಬ್ಲಮ್ಗಳು ಫೇಸ್ ಮಾಡಿ ನೊಂದು ಬೆಂದು ಇಷ್ಟು ಜನ ಸೇರೋರು ಅಂದರೆ ಮುಂದಿನ ದಿನಗಳಲ್ಲಿ ಯಾರೂ ಕಮ್ಮಿಗೆ ಓಡಿಸ್ದಿರ ಏನು ಅಸೋಸಿಯೇಷನಿಂದ ನಿಗದಿಪಡಿಸಿರ್ತೀವಿ ಅದನ್ನೇ ಓಡಿಸ್ಬೇಕು. ಇಲ್ಲ ಅಂದರೆ ನಮ್ಮ ಅಸೋಸಿಯೇಷನ್ ಪ್ರೊಸೀಜರ್ ಪ್ರಕಾರ ಆ್ಯಸ್ ಪರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅದೇನು ದಂಡ ಇದೆ, ಆಮೇಲೆ ಈ JCB ಟಿಪ್ಪರು ಯಾರು ಕಮ್ಮಿ ರೇಟ್ಗೆ ಓಡಿಸಿ ಇದು ಮಾಡ್ತಾರೋ ಅವ್ರದ್ದು 1 ವಾರದ ಮಟ್ಟಿಗೆ ಬಹಿಷ್ಕಾರ ದಯವಿಟ್ಟು ಎಲ್ಲ ಪಾಲನೆ ಮಾಡಬೇಕು. ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ಇಲ್ಲಿ ಸೇರಿರೋ ಜನಸಂಖ್ಯೆ ಸೇರಿರೋ ಓನರ್ಗಳಿಗೆಲ್ಲ ಯಾವ ಸರ್ಕಾರನೂ ಒತ್ತಾಯ ಮಾಡ್ತಾಯಿಲ್ಲ. ನಾವು ಜನಗಳು ಏನು ಮಾಡಬೇಕು ಅಂದರೆ ನಾವು ಈ ಥರ ನಮ್ಮ ಪರಿಸ್ಥಿತಿ ಹಿಂಗಿದೆ, ನಾವು ಅದರಿಂದ ಈ ರೇಟ್ ಮಾಡಿದ್ರೆ ನಾವೇನೋ ಉಳ್ಕೊಳ್ತೀವಿ. ನಮ್ಮ JCB ಟಿಪ್ಪರ್ ಮಾಲೀಕರ ಉಳಿವಿಗಾಗಿ ನಾವು ಇದನ್ನ 3 ದಿನದ ಕಾರ್ಯಕ್ರಮನ ಮಾಡಿದ್ದು. ಆದ್ದರಿಂದ ನೀವು ಮಾಧ್ಯಮ ಮಿತ್ರರು ನಮ್ಮ ಇದ್ರ ಬಗ್ಗೆ ನಾವು JCB ಟಿಪ್ಪರ್ ಮಾಲೀಕರು ಹಾಗೂ ಇಟಾಚಿ ಟ್ಯಾಕ್ಟ್ರಿಗಳು ಏನಿದೆಯೋ ಇವ್ರಿಗೆ ಸ್ವಲ್ಪ ಇದೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನಾವು ಎಲ್ಲ ನಿಮ್ಮ ಮಾಧ್ಯಮದವ್ರ ಮುಂದೆ ನಾವು ಪ್ರಚಾರ ಮಾಡೋದಕ್ಕೆ ನಾವು ಬೇಡಿಕೆ ಇಟ್ಟಿದ್ದೀವಿ. ಅದನ್ನು ನೀವು ಮಾಡಿ ನಮಗೆ ಈ ರೇಟ್ಗಳು ಕೊಡೋಂಗೆ ಮಾಡಬೇಕು. ಅದ್ರ ತಕ್ಕಂಗೆ ನಮ್ಮ JCB ಆಪ್ರೇಟರ್ಗಳು JCB ಓನರ್ಗಳು ಅದೇ ರೇಟಿಗೆ ಮಾಡಬೇಕು ಅಂತ ನಾವು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇದು ನಾವು ಚಂದಾಪುರ ಭಾಗದಲ್ಲಿ ಮತ್ತು ಸರ್ಜಾಪುರ ಆಗಲಿ, ಹತ್ತಿಬೇಲೆ ಆಗಲಿ, ಆನೇಕಲ್ ಆಗಲಿ ಎಲ್ಲ ಭಾಗದಲ್ಲಿ ನಮ್ಮ JCB ಮತ್ತು ಟಿಪ್ಪರ್ ಮಾಲೀಕರ ಒಗ್ಗಟ್ಟು ಈ ಥರ ಪ್ರದರ್ಶನ ತೋರಿಸಿದ್ದೀರಿ. ಎಲ್ಲ ಓನರ್ಸ್ಗೆ, ಯಾವ ಓನರ್ಸ್ಗೆ ಬಿಲ್ಡರ್ಗಳಿದ್ದಾರೆ ಅಂಥವ್ರು ಯಾರು ಇದ್ದಾರಲ್ಲ ಅವ್ರಿಗೆಲ್ಲ ತಿಳಿತೈತೆ ಇದು ಏನಂತ. ನೋಡಪ್ಪ ಇವರೆಲ್ಲ ಒಗ್ಗಟ್ಟಾಗಿದ್ದಾರೆ, ಇವರೆಲ್ಲ ಮಾಡ್ತಾರೆ. 1200 ರೂಪಾಯಿ ಕೊಡಬೇಕು. ನೆಕ್ಸ್ಟ್ ಯಾರು ಮಾಡಿಲ್ಲ ಅಂದರೆ ನಮ್ಮ ಸಂಘದಿಂದ 10,000 ರೂಪಾಯಿ ದಂಡ ಹಾಕ್ತೀರಿ. ನಾವೆಲ್ಲ ಒಂದು ಒಗ್ಗಟ್ಟಾಗಿ ನಾವೆಲ್ಲ ಕಾರ್ಯಕ್ರಮ ಮಾಡ್ತೀರಿ. ನೆಕ್ಸ್ಟು ನಾವು ಏನೇ ಕಾರ್ಯಕ್ರಮ ಆಗಲಿ ನಾವು ಒಗ್ಗಟ್ಟಾಗಿ ನಿಂತ್ಕೊಂಡು ಮಾಡ್ತೀರಿ. ಎಲ್ಲ 3 ದಿನಗಳಿಂದ ನಾವು ಗಾಡಿಗಳನ್ನ ಸ್ಟ್ರೈಕ್ ಮಾಡಿ ನಿಲ್ಲಿಸಿ ಎಲ್ಲ ಪ್ರತಿ ಮನೆಗೂ ಈ ವಿಚಾರ ಮುಟ್ಟಿದೆ. 2 ತಿಂಗಳಿಂದ ಸತತವಾಗಿ ಪ್ರಯತ್ನ ಪಟ್ಟು ಎಲ್ಲರ ಗಮನಕ್ಕೂ ತಂದಿದ್ದೀವಿ. ಇದನ್ನು ದಯವಿಟ್ಟು ಎಲ್ಲ ಓನರ್ಗಳು ಯಾವುದೇ ಕಾರಣಕ್ಕೂ ನಾನು ಓನರ್ ಹತ್ರ ಇದು 1200 ರೂಪಾಯಿ ಹೇಳಿ ಅಂತೇಳಿ 1000 ರೂಪಾಯಿಗೆ ಮಾಡೋದು ಇದೆಲ್ಲ ಯಾವುದು ಮಾಡೋಕ್ಕೆ ಬಿಡಲ್ಲ, ಮಾಡೋಕ್ಕಾಗೋದು ಇಲ್ಲ. ಒಂದು ವೇಳೆ ಇನ್ ಕೇಸ್ ಮಾಡಿ ಏನಾದ್ರು ಸಿಕ್ಕಾಕೊಟ್ರೆ 1 ತಿಂಗಳು ಸತತವಾಗಿ ಅವ್ರ ಗಾಡಿಗೆ ನಿಲ್ಲಿಸಿರ್ತೀವಿ. ಇದೇ ರೀತಿ ನಿಲ್ಲಿಸಿನೇ ಮುಂದುವರಿಸಿ ಮಾಡ್ತೀವಿ ನಾವು ಕೆಲಸಗಳನ್ನ. ಇದಕ್ಕೆಲ್ಲ ನಮ್ಮ ಯೂನಿಯನಿಂದ ಬೆಂಬಲ ಇದೆ, ಎಲ್ಲರ ಸಪೋರ್ಟ್ ಇದೆ. 1200 ರೂಪಾಯಿ, ಟಿಪ್ಪರ್ಗೆ 7,000 ರೂಪಾಯಿಗಳು, ಟ್ಯಾಕ್ಟ್ರಿಗೆ 4,000 ರೂಪಾಯಿಗಳು ಕೊಡಲೇಬೇಕು. ದಯವಿಟ್ಟು ಎಲ್ಲ ಮಾಲೀಕರು ಒಳಗಡೆ ಹೋಗಿ ಕಡಿಮೆ ಮಾಡಿಕೊಂಡು ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಎಲ್ಲರೂ ಒಂದೇ ಒಗ್ಗಟ್ಟಾಗಿ ಒಂದೇ ರೇಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. 600 ರೂಪಾಯಿ ಡೀಸೆಲ್ ಕುಡಿತೈತೆ. ಮತ್ತು 1 ಗಂಟೆಗೆ ನಮಗೆ ಡ್ರೈವರ್ ಚಾರ್ಜಸ್ 100 ರೂಪಾಯಿ ಬೀಳ್ತಾಯಿದೆ. ಅದ್ರ ಜೊತೆಗೆ ಒಂದು EMI ಚಾರ್ಜ್ 1 ಗಂಟೆಗೆ 200 ರೂಪಾಯಿ ಬೀಳ್ತಾಯಿದೆ. ನಾವು 800 ರೂಪಾಯಿ ಮಾಡ್ತಾ ಇದ್ದಾಗ ನಾವು 1 ಗಂಟೆಗೆ 100 ರೂಪಾಯಿ ಕೈಯಿಂದ ಸೇರಿಸಿ ನಾವು EMI ಕಟ್ಟಬೇಕಾದ ಪರಿಸ್ಥಿತಿ ಇತ್ತು. ಕಾಲಕ್ರಮೇಣ ಏನಾಗ್ತದೆ, ಕೆಲವಾರು ಗಾಡಿ ಮಾಲೀಕರು EMI ಕಟ್ಟೋಕ್ಕಾಗ್ದಿರ ಎಷ್ಟೋ ಗಾಡಿಗಳು ಸೀಸ್ ಆಗಿಬಿಟ್ವು. ಇದೆಲ್ಲ ಮಣ್ಕೊಂಡು ನಾವೆಲ್ಲ ಏನು ಮಾಡಿದ್ವಿ ಅಂದರೆ ಇದೊಂದು ಸಂಘಟನೆ ಮಾಡಿ ನಾವು ರೇಟ್ ರೈಸ್ ಮಾಡಬೇಕು ಅಂತೇಳಿ ಎಲ್ಲರೂ ಸೇರಿ ಜಿಗಣಿ, ಆನೇಕಲ್, ಸರ್ಜಾಪುರ ಎಲ್ಲ ಭಾಗದವರೆಲ್ಲ ಸೇರಿ ನಾವು ದೇವರಾಜೇಗೌಡರ ಅಧ್ಯಕ್ಷತೆಯಲ್ಲಿ ಒಂದು ಸಂಘಟನೆಯನ್ನು ಮಾಡ್ಕೊಂಡಿದ್ದೀವಿ. ಈ ಸಂಘಟನೆ ಮೂಲ ಉದ್ದೇಶ ಏನಂದರೆ ಎಲ್ಲರೂ ಸಮಾನವಾಗಿ ಬದುಕಬೇಕು. ಯಾಕೆ ಬದುಕಬೇಕಂದ್ರೆ ರೇಟ್ ಇಲ್ಲ ಅಂದರೆ ಹೆಂಗೆ ಬದುಕೋಕ್ಕಾಗುತ್ತೆ? ಕೇವಲ 800-900 ರೂಪಾಯಲ್ಲಿ ನಾವು ಬದುಕಕ್ಕೆ ಹೋದರೆ ಅದು ಕೇವಲ EMI ಕಟ್ಟೋದಕ್ಕೆ ಅಷ್ಟೇ ನಮಗೆ ಅನುಕೂಲ ಆಗ್ತೈತೆ. ಆ JCB ಮಾಲೀಕರಾಗಲಿ ಅದರ ಟ್ರ್ಯಾಕ್ಟರ್ ಮಾಲೀಕರು ಯಾರೂ ಜೀವನ ನಡೆಸೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದರಿಂದ ಇವತ್ತು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಶಕ್ತಿ ಪ್ರದರ್ಶನ ಮಾಡಿ 1200 ರೂಪಾಯಿ ಮಾಡಿದ್ದೀವಿ. 1200 ರೂಪಾಯಿ ಮಾಡಿದ್ರಿಂದ ಎಲ್ಲರೂ ಜೀವನ ನಡೆಸೋಂಥ ಶಕ್ತಿ ಬರ್ತಾಯಿದೆ. ಮತ್ತು ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ವರ್ಷನೂ ಕಾಲಕ್ಕೆ ತಕ್ಕಂತೆ ರೇಟ್ ರಿವೈಸ್ ಮಾಡ್ತೀವಿ. ಮತ್ತು ಸರ್ಕಾರಕ್ಕೆ ಈ ಸಮಯದ ಮಾಧ್ಯಮ ಮುಖಾಂತರ ಮನವಿ ಮಾಡೋದೇನೆಂದರೆ ನೋಡಿ, MSMI ಇಂಡಸ್ಟ್ರೀಸ್ಗೆ ಸಬ್ಸಿಡಿ ಕೊಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ JCB ಮಾಲೀಕರು ಸಾವಿರಾರು ಜನ ಇದರಿಂದ ಜೀವನ ಕಟ್ಕೊಂಡಿದ್ದಾರೆ. ಅವ್ರಿಗೂ ಸಹ ಸರ್ಕಾರದಿಂದ ಸಬ್ಸಿಡಿ ಆಗಲಿ, ಟ್ಯಾಕ್ಸಿಂದ ವಿವೇಚನೆ ಆಗಲಿ, ಇಲ್ಲ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ಗಳ ಸಾಲ ಆಗಲಿ, ಈ ಥರ ಎಲ್ಲ ನಮ್ಗೆ ಸಿಗಬೇಕು ಅಂತ ನಾನು ಸರ್ಕಾರ ಕೂಡ ಒತ್ತಾಯ ಮಾಡ್ತೀನಿ. ಒಟ್ಟಿನಲ್ಲಿ ಕಳೆದ 3 ದಿನಗಳಿಂದ ಆನೇಕಲ್ ತಾಲೂಕಿನ ಸುತ್ತಮುತ್ತಲು ನಡೀತಾ ಇದ್ದಂತಹ ಈ ಒಂದು JCB ಟಿಪ್ಪರ್ ಲಾರಿ ಹಾಗೆ ಟ್ರಾಕ್ಟರ್ ಮಾಲೀಕರುಗಳ ಸಂಘದ ಈ ಆಗ್ರಹವನ್ನ
ಗ್ರಾಹಕರು ಒಪ್ಕೊಳ್ತಾರಾ? ಹಾಗೆ ಇವರೆಲ್ಲರೂ ಕೂಡ ಈಗ ಒಗ್ಗಟ್ಟಾಗಿ ಎಲ್ಲರೂ ಒಂದೇ ಬೆಲೆಯನ್ನ ನಾವು ನಿಗದಿ ಮಾಡಿಕೊಂಡು ಗ್ರಾಹಕರನ್ನ ಮನವೊಲಿಸಬೇಕು ಎನ್ನುವಂತ ಇವರ ಧ್ಯೇಯ ಈಡೇರ್ಲಿ ಅಥವಾ ಇದನ್ನ ಗ್ರಾಹಕರು ಒಪ್ಕೊಳ್ಳುವಂಥದ್ದು ಅವರ ವಿವೇಚನೆಗೆ ಬಿಟ್ಟಿರುವಂತ ಅಂಶವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.